ನಮ್ಮ ಜೊತೆ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯಕ್ ಅವರಿದ್ದಾರೆ, ಅವರೊಟ್ಟಿಗೆ ಮಾತಾಡಿಸೋಣ. ಸರ್ ನಮಸ್ತೆ ಸರ್, ನಾಳೆಯಿಂದ ಸಮೀಕ್ಷೆ ಕೂಡ ಪ್ರಾರಂಭವಾಗಲಿದೆ. ಯಾವೆಲ್ಲ ತಯಾರಿಗಳು ನಡೆದಿದೆ ಸರ್ ರಾಜ್ಯದಿಂದ? ಎಲ್ಲ ತಯಾರಿ ಆಗಿದೆ. ಯಾವ ತಯಾರಿ ಆಗಿದೆ ಅಂದ್ರೆ ಏನು ಹೇಳಿ, ನಮ್ಮ ಹೌಸ್ ಲಿಸ್ಟಿಂಗ್ ಆಗಿದೆ, ಟ್ರೈನಿಂಗ್ ಆಗಿದೆ, ಎಲ್ಲರೂ ರೆಡಿಯಾಗಿ ಫೀಲ್ಡ್ನಲ್ಲಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ನಡೀತಾ ಇದೆ, ಮುಂದುವರಿಸ್ತಾರೆ ನಾಳೆಯಿಂದ. ಸರ್, ಒಂದಿಷ್ಟು ಗೊಂದಲಗಳು ಕೂಡ ಆಗಿತ್ತು. ಕ್ರಿಶ್ಚಿಯನ್ ಜಾತಿ ಜೊತೆ ಹಿಂದೂಗಳ ಒಂದಿಷ್ಟು ಜಾತಿ ಕೂಡ ಸೇರ್ಪಡೆ ಆಗಿದೆ ಪಟ್ಟಿಯಲ್ಲಿ ಅಂತ. ಈಗಾಗಲೇ 33 ಜಾತಿಗಳನ್ನ ಡ್ರಾಪ್ ಡೌನ್ ಲಿಸ್ಟ್ ಇಂದ ಕೂಡ ಕೈ ಬಿಡಲಾಗಿದೆ. ಇದು ಯಾವ ಕಾರಣಕ್ಕೆ ಬಿಟ್ಟಿದ್ದೀರಾ ಅಂತ ಸರ್? ಯಾವುದು ಕಾರಣಕ್ಕೆ ಬಿಟ್ಟಿದ್ದಲ್ಲ, ಇದು ಗೊಂದಲ ಕಂಟಿನ್ಯೂ ಆಗಿ ನಮ್ಮ ವ್ಯವಸ್ಥೆ ಡಿಸ್ಟರ್ಬ್ ಆಗಬಾರ್ದಂತ ಹೇಳಿ ಅದರಿಂದ ಏನೋ ಹಿಂದೆ ಮುಂದೆ ಆಗದೆ ಇರೋ ಕಾರಣಕ್ಕೆ ಅವಶ್ಯಕತೆ ಇಲ್ಲದೇನೆ ಯಾಕೆ ಕಂಟಿನ್ಯೂಡ್ ಗೊಂದಲ ಇರಬೇಕು ಅಂತ ಹೇಳಿ ನಾವು ಅದನ್ನ ಆ ಡ್ರಾಪ್ ಡೌನ್ ನಲ್ಲಿ ಪ್ರಾಂಪ್ಟ್ ಆಗದಿದ್ದಾಗೆ ಮಾಡಿದೀವಿ ಅಷ್ಟೇ, ಡಿಸೇಬಲ್ ಮಾಡಿದ್ದೀವಿ. ಅದು ಆ ಪಟ್ಟಿಯಲ್ಲೇ ಇರ್ತದೆ. ಆ ಜಾತಿಯಲ್ಲಿ ಯಾರಾದರೂ ಹೇಳಿದ್ರೆ ಅದು ರೆಕಾರ್ಡ್ ಆಗ್ತದೆ. ಸ್ವಇಚ್ಛೆಯಿಂದ ಬರೆಸ್ಕೊಂಡ್ರೆ ಅದನ್ನು ಬರೆಸ್ತಾರೆ. ಅದು ಬರೆಸಿ ಆದ್ಮೇಲೂ ಅದರಿಂದ ಮುಂದೆ ಏನು ಕಾನ್ಸಿಕ್ವೆನ್ಸಸ್ ಇಲ್ಲ ಲೀಗಲಿ, ನನಗೆ ತಿಳಿದ ಮಟ್ಟಿಗೆ. ಅದು ಕನ್ವರ್ಟ್ ಆಗಿದ್ರೆ ಅದು ಕನ್ವರ್ಟೆಡ್ ಇದರಲ್ಲೇನೆ ಕ್ಯಾಟಗರಿಯಲ್ಲೇನೆ ಕನ್ಸಿಡರ್ ಮಾಡಿ ಮುಂದೆ ಅನಲೈಸ್ ಮಾಡ್ತಾರೆ. ಇದು ಬರೀ ಗೊಂದಲ ಕ್ರಿಯೇಟ್ ಮಾಡೋ ಮನಸ್ಸಿನಿಂದ ಕ್ರಿಯೇಟ್ ಮಾಡಿ ಅದನ್ನ ಚರ್ಚೆ ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಸರ್, ಇದು ಹಾಗಿದ್ರೆ ಕೇವಲ ಡ್ರಾಪ್ ಡೌನ್ ಲಿಸ್ಟ್ ಇಂದ ಮಾತ್ರ ಕೈ ಬಿಡಲಾಗಿದೆ. ಅವರಾಗೆ ಸ್ವತಃ ಏನಾದ್ರು ಬರ್ಸಿದ್ರೆ ಬರ್ಕೊಳ್ತೀವಿ ಅಂತ ಆಗಿದ್ರೆ ಮೇಲ್ನೋಟಕ್ಕೆ ಮಾತ್ರ ಇದು ಕೈ ಬಿಟ್ಟಂಗಾಗಿದೆ. ಅಷ್ಟು ಕೈ ಬಿಟ್ಟಂಗಿಲ್ಲ, ಅದು ಅಲ್ಲೇ ಇದೆ. ನಾವು ಪ್ರಾಂಪ್ಟ್ ಮಾಡಿ ಯಾರಿಗೋ ಮಿಸ್ಲೀಡ್ ಮಾಡ್ತಾ ಇದ್ದೀವಿ ಅಂತ ತಿಳುವಳಿಕೆ ಬರಬಾರ್ದಂತ ಹೇಳಿ ಯಾರು ಕನ್ಸರ್ನ್ ತೋರಿಸಿದ್ರು ಅವರ ಕನ್ಸರ್ನ್ ಅನ್ನ ಗಣನೆಗೆ ತಗೊಂಡು ನಮ್ಮ ಆಯೋಗದ ಮೆಂಬರ್ಸು ಇದನ್ನ ಪ್ರಾಂಪ್ಟ್ ಆಗದಿದ್ರೆ ನಮಗೂ ಏನೂ ತೊಂದರೆ ಇಲ್ಲ, ಯಾರಿಗೂ ಏನೂ ತೊಂದರೆ ಇಲ್ಲ. ಅದನ್ನ ಬರ್ಸೋ ಅವಕಾಶ ಇರೋದ್ರಿಂದ ನಾವು ಅದನ್ನ ಹೈಡ್ ಮಾಡುವ, ನಾವು ನಮ್ಮ ಇವರಿಗೆ ಆ್ಯಪ್ ಯಾರು ಡೆವಲಪ್ ಮಾಡಿದ್ದಾರೆ ತಿಳಿಸುವ ಅಂತ ಹೇಳಿ ನಾವು ಅದನ್ನ ಮುಂದುವರಿಸಿದ್ದೀವಿ ಅಷ್ಟೇ. ಸರ್, ಈಗಾಗಲೇ ನೀವು ಹೇಳದಂತೆ ಇದು ಜಾತಿ ಸಮೀಕ್ಷೆ ಅಲ್ಲ ಅಂತ ಕೂಡ ಹೇಳಿದ್ರೆ, ಇದು ತುಂಬಾ ಜನ ಈಗಲೂ ಕೂಡ ಜಾತಿ ಸಮೀಕ್ಷೆ ಅಂತಾನೆ ತಿಳ್ಕೊಂಡಿದ್ದಾರೆ. ಸಾಮಾನ್ಯ ಜನರಿಗೆ ಇದು ರೀಚ್ ಆಗೋದಕ್ಕೆ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತೀರಾ ಸರ್? ಇದು ಜಾತಿ ಸಮೀಕ್ಷೆ ಅಲ್ಲ, ಇದು ಕೇವಲ ಆರ್ಥಿಕ ಆತರ ಶೈಕ್ಷಣಿಕ ಸಮೀಕ್ಷೆ ಅಂತ. ಇದು ರೀಚ್ ಮಾಡೋದಕ್ಕೆ ಜನರಿಗೆ ಯಾವ ರೀತಿಯಾಗಿ ಮುಟ್ಟಿಸ್ತೀರಾ? ರೀಚ್ ಮಾಡೋದು ನಿಮ್ಮಿಂದಾನೇ ರೀಚ್ ಆಗಬೇಕು. ಹೇಗೆ ರೀಚ್ ಮಾಡ್ಲಿಕ್ಕೆ ಆಗ್ತದೆ? ನಾವೇನು ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕಾಗ್ತದೆ? ತಮ್ಮ ಮೀಡಿಯಾದಿಂದ ಜನರಿಗೆ ತಿಳುವಳಿಕೆ ಕೊಡಬೇಕು. ಇದು ಜಾತಿ ಸಮೀಕ್ಷೆ ಅಲ್ಲ, ಜಾತಿ ಗಣತಿನೂ ಅಲ್ಲ. ಹೀಗಾಗಿದ್ರಿಂದ ಅವರ ತಿಳುವಳಿಕೆ ತಪ್ಪಿರೋದ್ರಿಂದ ನೀವು ಅವರಿಗೆ ತಿಳುವಳಿಕೆ ಕೊಟ್ಟು ಇದರಲ್ಲಿ ನೀವು ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕು. ನೀವು ಪ್ರಚಾರ ಮಾಡ್ಬೇಕು ನಮ್ಮ ಪರವಾಗಿ. ನೀವು ನಮ್ಮ ರಾಜ್ಯದ ಜನತೆನೇ ಅಲ್ವಾ, ನೀವು ಎಲ್ಲರ ವೆಲ್ಫೇರಿಗೆ ಕೆಲಸ ಮಾಡ್ತಾ ಇರೋದಲ್ವಾ, ನೀವು ರೀಚ್ ಔಟ್ ಮಾಡ್ಬೇಕಷ್ಟೇ. ಸರ್, ಮತ್ತೆ ಒಂದಿಷ್ಟು ಜನ ಆರೋಪ ಮಾಡ್ತಿರೋದೇನಂದ್ರೆ ಈ ಸಮೀಕ್ಷೆ ಕೇವಲ 15 ದಿನದಲ್ಲಿ ಆಗಲ್ಲ ಅಂತ, ಮುಂದುವರಿಸಬೇಕಿತ್ತು. ಈ ತರಾತುರಿಯಲ್ಲಿ ಯಾಕೆ ಮಾಡ್ತಿದ್ದಾರೆ ಅಂತ ಸರ್? ಯಾರು ಜನ ಹೇಳ್ತಾ ಇರೋದು? ಇಷ್ಟು ನಾಯಕರುಗಳು ಹೇಳ್ತಾರೆ. ಅವ್ರು ಹೇಳಿದ್ರೆ ನೀವು ಅವ್ರಿಗೆ ಹೇಳ್ಬೇಕು, ತರಾತುರಿ ಆಗ್ತಾ ಇದೆ ಅಂತ ಯಾವ ಕಾರಣದಿಂದ ಹೇಳ್ತೀರಿ? ಈಗ 1,75,000 ಟೀಚರ್ಸು ಸರ್ವೆ ಮಾಡ್ಲಿಕ್ಕೆ ಹೋದ್ರೆ ಆನ್ ಎನ್ ಎವರೇಜ್ ದಿವಸಕ್ಕೆ 7-8 ಮಾಡಿದ್ರೆ 2 ಕೋಟಿ ಮನೆಯನ್ನ ತಲುಪಲಿಕ್ಕೆ ಆಗ್ತದೆ. 7-8ಕ್ಕಿಂತ ಹೆಚ್ಚು ಕಡಿಮೆ ಆದ್ರೂ 15-16 ದಿವಸದಲ್ಲಿ ಮುಗಿಸ್ಲಿಕ್ಕೆ ಆಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಾವು ಇಷ್ಟರಲ್ಲಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆಗ್ಲಿಲ್ಲ. ಇಂಥ ಡಿಸ್ರಪ್ಷನ್ ಎಫರ್ಟ್ ನಿಂದ ಏನೋ ತೊಂದರೆ ಆಯ್ತು ಅಂದ್ರೂ 1-2 ದಿವಸ ಮುಂದೆ ಹೋಗ್ತದೆ. ನಮ್ಮ ಕನ್ಸರ್ನ್ ಏನಾಗಿತ್ತು, ನಮ್ಮ ಸರ್ವೆ ಕಾರ್ಯದಲ್ಲಿ ಮುಖ್ಯವಾಗಿ ಟೀಚರ್ಸ್ ಅನ್ನ ಬಳವಳಿಕೆ ಮಾಡ್ತಾ ಇದ್ದದ್ರಿಂದ ಅವರಿಗೆ ಟೀಚಿಂಗ್ ನಲ್ಲಿ ತೊಂದರೆ ಆಗಬಾರ್ದು, ಅದರಿಂದ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಕನ್ಸರ್ನ್ ಇತ್ತು. ಆದ್ದರಿಂದ ನಾವು ಈ ಸಮಯವನ್ನ ಗುರುತಿಸಿಕೊಂಡು ಸರ್ವೆ ಮಾಡ್ತಾ ಇದ್ವಿ. ತರಾತುರಿಯಿಂದ ಏನು ಮಾಡ್ತಾ ಇಲ್ಲ. ನಾವು ಮುಂಚೆನೂ ಕ್ಯಾಲ್ಕುಲೇಟ್ ಮಾಡಿದ್ದು 3 ತಿಂಗಳಲ್ಲಿ ಮುಗೀತದೆ ಅಂತ. ಯಾವ 3 ತಿಂಗಳಲ್ಲಿ ಮಾಡಬೇಕು ಅಂತ ಪ್ರಶ್ನೆ ಬಂದವಾಗ ನಾವು ಟೀಚರ್ಸ್ ಅನ್ನ ಬಳವಳಿಕೆ ಮಾಡ್ತಾ ಇದ್ದರಿಂದ ಅವರಿಗೆ ಅನುಕೂಲ ಆಗಲಿಕ್ಕೆ ನಾವು ಈ ಟೈಮ್ನಲ್ಲಿ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದೀವಿ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಇದು 15-16 ದಿವಸದಲ್ಲಿ ಮುಗಿಬೇಕು. ಬೇರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಟೀಚರ್ನ ಬಿಟ್ಟು ಬೇರೆ
ಗೌರ್ಮೆಂಟ್ ಎಂಪ್ಲಾಯೀಸ್ ಇರೋದ್ರಿಂದ ಒಂದು 2-3 ದಿವಸ ಮುಂದೆ ಹೋದ್ರೂ ಏನೂ ತೊಂದರೆ ಆಗೋದಿಲ್ಲ. ಹೀಗಾಗಿ ನಾವು ಈಗ ಮುಗಿಸ್ತಾ ಇದ್ದೀವಿ. ಇದು ಈಗ ನಡಿಬಾರ್ದು ಅಂತ ಇದ್ದವರಿಗೆ ತಲೆಯಲ್ಲಿ ಬಂದು ತರಾತುರಿ ಮಾಡ್ತಾ ಇದ್ದಾರೆ, ಮುಂದಾಕಿ ಅಂತ ಹೇಳಿದ್ರೆ ಅದು ಬೇರೆ ಯಾವುದೋ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದಾಕಿದ್ರೆ ನಾವು ಯಾವಾಗ ಮಾಡ್ಬೋದು? ಏಪ್ರಿಲ್ನಲ್ಲಿ ಮಾಡ್ಲಿಕ್ಕಾಗ್ತದೆ. ಈಗ ಬಹಳಷ್ಟು ವರ್ಷದಿಂದ ಡಿಸರ್ವಿಂಗು ಹಿಂದುಳಿದವರಿಗೆ ಈ ಬೆನಿಫಿಟ್ ಅನ್ನ ಸಿಕ್ಲಿಕ್ಕೆ ಅನುಕೂಲ ಮಾಡಲಿಕ್ಕೆ ತೊಂದರೆ ಆಗಿದೆ. ಈಗ ಸ್ಟೇಟಸ್ಗೂ ಆಗಿರೋದ್ರಿಂದ ಯಾರು ಅನ್ಡಿಸರ್ವಿಂಗ್ ಇದ್ದಾರೆ ದೇ ಕಂಟಿನ್ಯೂ ಟು ಟೇಕ್ ದಿ ಬೆನಿಫಿಟ್. ಯಾರು ಡಿಸರ್ವಿಂಗ್ ಇದ್ದಾರೆ ಅವರಿಗೆ ಡಿಪ್ರೈವ್ ಆಗ್ತಾ ಇದೆ. ಆ ಕಾರಣಕ್ಕೆ ನಾವು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಅದು ತರಾತುರಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಏನು ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋದು. ನಾವು ಯಾವುದು ತರಾತುರಿ ಮಾಡ್ತಾ ಇಲ್ಲ. ಇಷ್ಟು ಸಮಯ ಬೇಕಂತ ನಾವು ತಿಳ್ಕೊಂಡು ಅಷ್ಟು ಸಮಯದಲ್ಲಿ ಮಾಡ್ತಾ ಇದ್ದೀವಿ. ಅವರ ತಲೆಯಲ್ಲಿ ತರಾತುರಿ ಅಥವಾ ಆವಾಗ ಮಾಡಬೇಕು ಇವಾಗ ಮಾಡಬೇಕು ಆ ಕಾರಣಕ್ಕೆ ಮಾಡಬೇಕು ಅಂತ ಇದ್ರೆ ನೀವು ಅವ್ರಿಗೆ ಹೋಗಿ ಕೇಳಬೇಕು ಏನು ಮಾಡಬೇಕು ಅಂತ. ಸರ್, ಒಂದು ಕೊನೆ ಪ್ರಶ್ನೆ ಸರ್. ಈಗ ಯಾವ್ದಾದ್ರು ಮನೆಗೆ ಹೋದ್ರೆ ಒಂದು ಆಧಾರ್ ಕಾರ್ಡ್ ಮಾತ್ರ ನಮೂದು ಮಾಡ್ತಾರೆ ಅಥವಾ ಎಲ್ಲರ ಮನೆಯಲ್ಲಿ ಯಾರೆಲ್ಲ ಇದಾರೆ ಅವರೆಲ್ಲರ ಆಧಾರ್ ಕಾರ್ಡ್ ನಂಬರ್ ತಗೋತಾರ? ಎಲ್ಲ ಆಧಾರ್ ಜನರದ್ದು ಆಧಾರ್ ಕಾರ್ಡ್ ಅನ್ನ ತಗೊಳ್ತೀವಿ. ಯಾಕಂದ್ರೆ ಬಹಳಷ್ಟು ಜನಸಂಖ್ಯೆ ಜಾಸ್ತಿ ತೋರಿಸ್ಬೇಕು ಹಾಗೆ ಹೀಗೆ ಅಂತ ಹೇಳಿ ಅಪವಾದಗಳು ಬಂದಿತ್ತು. ಮುಂಚೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಅದು ಡೂಪ್ಲಿಕೇಟ್ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಆಧಾರ್ ಈಗ ಎಲ್ಲರಿಗೂ ಕಂಪಲ್ಸರಿ ಮಾಡಿದ್ದಾರೆ. ಈಗ ಸ್ಕೂಲ್ ಅಡ್ಮಿಷನಿಗೂ ಆಧಾರ ಬೇಕು. ಆದ ಕಾರಣದಿಂದ ನಾವು 6 ವರ್ಷದ ಮೇಲ್ಪಟ್ಟವರಿಗೆ ಎಲ್ರಿಗೂ ಆಧಾರ್ ಕಂಪಲ್ಸರಿ ಮಾಡಿದ್ದೀವಿ. ಅದರಿಂದ ನಮಗೆ ಕರೆಕ್ಟ್ ಜನರು ಇವ್ರದ್ದು ಸರ್ವೆ ಮಾಡಬೇಕು ಅಂತ ತಿಳುವಳಿಕೆ ಬರ್ತದೆ ಅಂತ ಹೇಳಿ ಆ ಕಾರಣಕ್ಕೆ ನಾವು ಆಧಾರನ್ನು ಕಂಪಲ್ಸರಿ ಮಾಡಿದ್ವಿ. ಆಧಾರ್ ಜನರಲ್ಲಿ ನಮ್ಮ ಸಿಸ್ಟಮ್ನಲ್ಲಿ ಗವರ್ಮೆಂಟ್ ಇದರಲ್ಲಿ ಪಡಿತರ ಚೀಟಿ ಇದ್ದವರು ಸುಮಾರು 5 ಕೋಟಿ ಜನ ಇದ್ದಾರೆ. 7 ಕೋಟಿಯಲ್ಲಿ ಅವ್ರದ್ದೆಲ್ಲ ಆಧಾರ್ ಅಥೆಂಟಿಕೇಟ್ ಆಗಿ ಈಗಾಗಲೇ ರೆಕಾರ್ಡ್ ಆಗಿದೆ. ನಾವು ಅವ್ರದ್ದು ಪಡಿತರ ಚೀಟಿ ನಂಬರ್ ಬಂದವಾಗ ಆಟೋಮೆಟಿಕ್ ಆಗಿ ಆಟೋ ಪಾಪ್ಯುಲೇಟ್ ಆಗ್ತದೆ ನಮ್ಮ ಸಿಸ್ಟಮ್ನಲ್ಲಿ. ಅದರಿಂದನೂ ನಾವು ಸರ್ವೆ ಮಾಡೋ ಸಮಯದಲ್ಲಿ ಕಡಿಮೆ ಆಗ್ತದೆ. ಯಾಕಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ರೆಕಾರ್ಡ್ ಆಗ್ತದೆ. ಬಾಕಿ ಅದನ್ನ ಹೊರತುಪಡಿಸಿ ಯಾರಾದರೂ ಇದ್ರೆ ಅವ್ರದ್ದು EKYC ಮಾಡಿಬಿಟ್ಟು ಮುಂದುವರಿಸ್ತೀವಿ. EKYC ಮಾಡ್ಲಿಕ್ಕೆ ಏನಾದರೂ ತೊಂದರೆ ಇದ್ರು ಅಂಥವರಿಗೆ ನಾವು ಫೇಶಿಯಲ್ ರಿಕಗ್ನಿಷನ್ ಮಾಡಿ ಬ್ಯಾಕ್ ಎಂಡ್ ನಲ್ಲಿ ವೆರಿಫೈ ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡಿದ್ದೀವಿ. ಈ ಕಾರಣದಿಂದ ನಾವು ಆಧಾರನ್ನ ಎಲ್ರಿಗೂ ಕಂಪಲ್ಸರಿ ಮಾಡಿದ್ದೀವಿ. ಮುಖ್ಯಸ್ಥಂದ ಒಬ್ಬದೇ ಅಲ್ಲದೇನೆ ಎಲ್ಲ ಪ್ರತಿಯೊಬ್ಬ ಮೆಂಬರ್ದು ಆಧಾರನ ನಾವು ರೆಕಾರ್ಡ್ ಮಾಡಿ ನಮ್ಮ ಇದರಲ್ಲಿ ಸಿಸ್ಟಮ್ನಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತೀವಿ. ಎಸ್, ಇದಾಗಿತ್ತು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯಕ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವಗ ನ್ಯೂಸ್, ಬೆಂಗಳೂರು.